ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಿದೆ ಸರ್. ಈಗ ಒಳ್ಳೇದು ಮಾಡಿದ್ರು ವಿರೋಧ, ಸುಮ್ಮನಿದ್ರು ವಿರೋಧ. ನಿನ್ನೆ ಘಟನೆ ಆಗಬಾರ್ದಾಗಿತ್ತು. ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಎಮೋಷನಲ್ಲಿ ಆಗುತ್ತೆ. ಯುವಕರಿಗೆ ಖುಷಿ ಆದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನ್ ಅಲ್ಲ, ಇಂಥ ಹಲವಾರು ಕಡೆ ನಾವು ನೋಡಿದ್ದೀವಿ. ಸೊ ನಾವು ಯಾರನ್ನೂ ಇದನ್ನ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದು ರೆಫರೆನ್ಸ್ ಕೊಟ್ಟು ಇದನ್ನು ಸಭಾಸ್ಕಿರಿ ತಗೊಳ್ಳಿಕ್ಕೆ ಹೋಗಲ್ಲ. ಆದರೆ ಆ ಸಾವು ಏನಿದೆ, 11 ಜನ 47 ಜನ ಗಾಯಾಳಾಗಿದ್ದಾರೆ, ಅದು ನಮ್ಮೆಲ್ರಿಗೂ ನೋವು ತಂದುಕೊಟ್ಟಿರೋಂಥ ವಿಚಾರ. ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಕಳುಗಳನ್ನ ಕೊಡಲಿಕ್ಕಾಗಲ್ಲ ನಾವೇನು ಮಾಡಿದ್ರು. ನಮಗೂ ಭಾಳಷ್ಟು ನೋವಾಗಿದೆ. ಇದು ಆಗಬಾರ್ದಾಗಿತ್ತು. ಎಲ್ಲಿ ಅದು ಎಡುವುದ್ವೋ, ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ. ಆದರೆ ನಾವು ಒಂದು ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ, ಇವತ್ತು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಸೊ ನಾವು ಅವ್ರು ಯಾರನ್ನೂ ಕೆಟ್ಟವರು ಸರಿ ಇಲ್ಲ ಅಂತಲ್ಲ, ನಮ್ಮೆಲ್ರಿಗೂ ಬೇಕಾದವರೇ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ. ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದಂಥ ಎಲ್ಲ ಸಚಿವರು, ಚೀಫ್ ಸೆಕ್ರೆಟರಿಗಳು ಇದ್ದರು. ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳೋವಂಥ ಪರಿಸ್ಥಿತಿ ಅನಿವಾರ್ಯ ಇತ್ತು, ತಗೊಂಡಿದೆ. ಅದು ಸಸ್ಪೆಂಡ್ ಈಸ್ ಫೈನಲ್ ಇದಂತಲ್ಲ, ಬಟ್ ಈ ಒಂದು ಇನ್ಸಿಡೆಂಟು ನಾವು ಯಾರಿಗೂ ಇದು ಸರಿ ಅನ್ನೋವಂಥ ಇನ್ಸಿಡೆಂಟ್ ಅಲ್ಲ. ಹಾಗಾಗಿ ಅದು ಅನಿವಾರ್ಯ ಆಗಿದೆ. ಈಗ ಟೀಕೆ ಮಾಡೋರು ನೋಡ್ರಿ, ಅವರಿಗೆ ಈ ಕ್ಷಣದಲ್ಲೂ ಇಂಥ ಒಂದು ಕಠಿಣವಾದಂಥ ಕೆಟ್ಟ ಸಂದರ್ಭದಲ್ಲಿ ಅಂಥಷ್ಟೊಂದು ಜನ ಸಾವಾಗಿ ನೋವಾಗಿರುವಂಥ ಕ್ಷಣದಲ್ಲೂ ರಾಜಕಾರಣ ಮಾಡೋರಿಗೆ ಏನು ಹೇಳೋಕ್ಕಾಗುತ್ತೆ? ಇದರಲ್ಲೂ ರಾಜಕಾರಣ ಮಾಡಿ ಟೀಕೆ ಮಾಡೋರಿಗೆ ನಾವು ಏನು ಹೇಳೋಕ್ಕಾಗುತ್ತೆ? ದೇವರು ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ಮನಸ್ಸು ಕೊಡಲಿ ಅಂತ ಹೇಳ್ಬೋದು. ನಾ ಹೇಳುವ BJPಯವರಿಗೆ ಯಾವತ್ತಾರ ಒಂದು ದಿವಸ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೋಬೋದು ಅಷ್ಟೇ. ಅವ್ರಿಗೆ ಆ ಸಾವಿನಲ್ಲೂ ರಾಜಕಾರಣ ನೋಡ್ತೀನಿ ಅಂದರು ನಾನೇನು ಮಾಡಲಿ. ಸರ್ಕಾರ ನೆಗ್ಲಿಜೇಷನ್ ಅಂದ್ರೇನು? ಪೊಲೀಸ್ ಇಲಾಖೆ ಅದನ್ನೆಲ್ಲ ನಿಯಂತ್ರಣ ಮಾಡಬೇಕಾಗುತ್ತೆ. ಪೊಲೀಸ್ ಇಲಾಖೆ ಎಲ್ಲವನ್ನು ನಿಯಂತ್ರಣ ಮಾಡ, ಸರ್ಕಾರ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಕೊಡುತ್ತೆ. ಸರ್ಕಾರ ಅಂದರೆ ಅವರೇ ಮಾಡೋಕ್ಕಾಗತ್ತಾ? ಸರ್ಕಾರ ಅಂದರೆ ಅದು ಪಾರ್ಟು, ಗೊತ್ತಾಯ್ತಾ? ಸೊ ಅದು ಬೇಡ ಅಂತ ಹೇಳಿದರು, ಬೇಕು ಅಂತ ಹೇಳಿದರು, ಅದೆಲ್ಲ ಅವರವರ ಊಹೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ. ಒಟ್ಟು ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆಯಿಂದ ನಮ್ಮ ಇಡೀ ಗೌರ್ಮೆಂಟ್ಗಾಗಲಿ, ಮಂತ್ರಿಗಳಿಗಾಗಲಿ, ನಮಗೆ ಯಾರಿಗಾಗಲಿ ಅದು ಸರಿ ಅಂತ ನಾವು ಯಾರೂ ಸರ್ಟಿಫಿಕೇಟ್ ಕೊಡ್ತಾಯಿಲ್ಲ. ನಮಗೆಲ್ರಿಗೂ ನೋವಾಗಿದೆ. ನಾನು ಸಹ ಅವತ್ತು ನಮ್ಮ KR ಪೇಟೆ ಒಂದು ಹುಡುಗ ಸಾವಾದಾಗ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅವ್ರ ರಿಲೇಟಿವ್ಸ್ ಜೊತೆ ಮಾತಾಡ್ಬಿಟ್ಟು ಬಂದೆ. ಇನ್ನೊಂದು ದಿವಸ ಮತ್ತೆ ನಾನು ಇನ್ನೊಂದು ವಾರದೊಳಗಡೆ ಊರಿಗೆ ಹೋಗ್ತೀನಿ, ಕಾರ್ಯ ಮುಗಿದ್ರೊಳಗಡೆ. ಬಟ್ ಇದ್ರ ಬಗ್ಗೆ BJPಯವರು, JDS ಅವ್ರಿಗೆ ಅವ್ರಿಗೇನಿಲ್ಲ, ಅವ್ರ ರಾಜಕಾರಣನೇ ಮುಖ್ಯವೇನ, ಇವು ಯಾವ ಸಾವು ನೋವು ಮುಖ್ಯ ಅಲ್ಲ. ಸರಿ, ಅವ್ರು ಹೇಳೋಕ್ಕೆ ಇರೋದು, ಏನು ಮಾಡೋಕ್ಕಾಗುತ್ತೆ? ಈಗ ಅವ್ರ ಹಿಂದೆ ನಾನೆಲ್ಲ ರೆಫರೆನ್ಸ್ ಕೊಡೋ ಟೈಮ್ ಅಲ್ಲ ಅಂದೆ, ಕೊಡೋಣ ಅಸೆಂಬ್ಲಿ ಒಳಗಡೆ ಇದು ಬಂದೇ ಬರೋ ಚರ್ಚೆ. ಆ ಟೈಮ್ನಲ್ಲಿ ಅವ್ರ ಕಾಲದಲ್ಲಿ ಯಾವ್ಯಾವ ಇನ್ಸಿಡೆಂಟ್ ಆಗಿತ್ತು, ಯಾರ್ಯಾರು A1 ಆಗಿದ್ರು, A2 ಆಗಿದ್ರು, A3 ಆಗಿದ್ರು, ಅವ್ರು ಯಾವ ರೀತಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ಆ ಸಂದರ್ಭದಲ್ಲಿ ಹೇಳೋಣ. ನನಗೆ ನಾನೊಬ್ಬ ಮಂತ್ರಿಯಾಗಿ ಈ ಸಂದರ್ಭದಲ್ಲಿ ಟೀಕೆಗೆ ಉತ್ತರ ಅಲ್ಲ. ಸೊ ಇದನ್ನು ನಾನು ಮುಂದುವರ್ಸಕ್ಕೆ ಹೋಗಲ್ಲ. ಅವರು ಎಲ್ಲದಕ್ಕೂ ರಾಜೀನಾಮೆ ಕೇಳ್ತಾರೆ. ಅವ್ರು ಕೂತ್ರೆ ನಿಂತರೆ ಅವ್ರಿಗೆ ನಮ್ಮ ಸರ್ಕಾರ ಬಂತವಿಂದ ಅವ್ರಿಗೆ ಸಮಾಧಾನ ಇಲ್ಲ. ನಾವು ಏನು ಮಾಡೋದು? ಜನ ನಮಗೆ ಕೊಟ್ಟರು, ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಜನರ ಆಯ್ಕೆ ಅವ್ರಿಗೆ ಕೊಟ್ಟಿದ್ರೆ ಅವ್ರು ಮಾಡ್ತಿದ್ರು. ಆದರೆ ಅವ್ರಿಗೆ ಜನರ ಆಯ್ಕೆಗೆ ಒಂದು ಗೌರವಿಸುವಂಥ ಬುದ್ಧಿನೇ ಇಲ್ವಲ್ಲ, ಏನು ಮಾಡೋಕ್ಕಾಗುತ್ತೆ? ನೋಡ್ರಿ, ಆಗಬಾರ್ದಾಯ್ತು, ಆಗಿದೆ ಇನ್ಸಿಡೆಂಟ್. ಅಷ್ಟು ಬಿಟ್ಟರೆ ನಾನು ಹೆಚ್ಚು ಅದ್ರ ಬಗ್ಗೆ ಈ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿನ ಅಥವಾ ಉತ್ತರನ ಅಥವಾ ಅದಕ್ಕೆ ಸಮಜಾಯಿಸಿ ಉತ್ತರನ ಕೊಡ್ತಕ್ಕಂಥದ್ದು ನನಗೇನು ಸೂಕ್ತ. ಬಟ್ ಇದು ಫುಲ್ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಎಲ್ಲೆಲ್ಲಿ ಏನಾಯಿತು, ಯಾಕಾಯಿತು, ಏನು ಸಂದರ್ಭಗಳು ಎಲ್ಲವನ್ನು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಮುಖ್ಯಮಂತ್ರಿಗಳು
ಗೃಹ ಸಚಿವರು ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲೇ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ. ಸರ್, ಮಗು ಸಾವು ಪ್ರಕರಣಕ್ಕೆ ಏನಾದರೂ ಪರಿಹಾರ ಕೊಡುವಂಥ ಈಗ ನಮ್ಮಿಂದ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಅದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ, ನೋಡೋಣ ಅದನ್ನೇನೋ ಒಂದಷ್ಟು ಪರಿಹಾರ ಮಾಡಿ.